ನೋಡಿ ಸ್ವಾಮಿ ಆದಮೇಲೆ, ಪರಮೇಶಿ ಪ್ರೇಮ್ ಪ್ರಸಂಗ ಆದಮೇಲೆ ಕನ್ನಡದ ಭಾಗ್ಯರಾಜ ಅಂತೆಲ್ಲ ಬರೆದ್ರು ನನ್ನ ಬಗ್ಗೆ. ಮತ್ತೆ ಮುಂದೆ ಸಿನಿಮಾ ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಕಾರಣದಿಂದ. ಆಮೇಲೆ ನಾವೇ ಮಾಡೋದಕ್ಕೆ ಹಣದ ಕೊರತೆ ಆಯಿತು. ಹಣದ ಕೊರತೆ, ಆಮೇಲೆ ಪ್ರೊಡಕ್ಷನ್ ಕಾಸ್ಟು ತುಂಬ ಜಾಸ್ತಿ ಆಗ್ತಾ ಬಂತು. ಸೊ ಆವಾಗ ಬೇಡಪ್ಪ, ರಿಸ್ಕ್ ಯಾಕೆ, ಸಾಲ ಮಾಡಿ ರಿಸ್ಕ್ ಯಾಕೆ ತಗೋಬೇಕು ಅಂತ ನಿಲ್ಲಿಸ್ಬಿಟ್ಟು, ನಾನು ಆವಾಗಲೇ ನಾನು ಅದೆರಡು ಸಿನಿಮಾ ಮಾಡಿದ್ಮೇಲೆ ನಾನು ಹೀರೋ ಬಿಟ್ಟು ಬೇರೆ ಪಾತ್ರ ಮಾಡಲ್ಲ ಅಂತ ಹಾಕ್ಕೊಂಡಿದ್ರೆ, ಒಂದು ನಮ್ಮ ಸ್ಟೈಲಿನ ಸಿನಿಮಾ ನೋಡಿ ಸ್ವಾಮಿ, ಮಿಡ್ಲ್ ಕ್ಲಾಸ್ ಕತೆಗಳು ಹೌದು, ಮಿಡ್ಲ್ ಕ್ಲಾಸ್ ಕತೆಗಳು ತುಂಬ ಇರೋದು ನಿಜ. ಈ 60-70 ದಶಕದಲ್ಲಿ ಮಯೂರ, ಮಲ್ಲಿಗೆ ಎಲ್ಲ ಬರ್ತಿತ್ತು. ಅದರಲ್ಲಿ ಕಥಾ ವಿಭಾಗ ಅಂತ ಬರೋದು, ಪುಟ್ಟ ಪುಟ್ಟ ಕತೆಗಳು. ಹೌದು, ಆ ಥರದ ಕತೆಗಳು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ಬೋದಾಗಿತ್ತು. ಆದರೆ ಆಗ ಅನುಕೂಲ ಆಗಲಿಲ್ಲ. ಆಮೇಲೆ ತುಂಬ ಸ್ಟೇಲ್ ಆಗಿಬಿಟ್ಟಿದ್ವಿ, ಎಲ್ಲ ಥರ ಪಾತ್ರ ಮಾಡಿ ಸ್ಟೇಲ್ ಆಗಿಬಿಟ್ಟಿದ್ವಿ. ಆಮೇಲೆ ತಿರ್ಗಾ ಏನೋ ಮಾಡೋಕ್ಕೆ ಹೋಗಿ ರಿಸ್ಕ್ ಯಾಕೆ ತಗೋಬೇಕು, ಇದು ನಡೀತಾ ಇದೆಯಲ್ಲ. ಹೇಳ್ತಾ ಇದ್ರೆ ಜನ ಅವಾಗ, ಇಲ್ಲ ಹೀರೋ ಆಗಿ ಮಾಡಿ ನೀವು ಅಂತ ಏನಾದರೂ? ತುಂಬ ಜನ ಹೇಳಿ, ನೀವು ಯಾಕೆ ಮಾಡಲ್ಲ, ಯಾರ್ಯಾರು ಮಾಡ್ತಾರೆ, ನೀವು ಯಾಕೆ ಮಾಡಲ್ಲ. ಅದೇ ಆ ಥರದ್ದು ಅನ್ನಿಸ್ತು. ಅದೇನು ಜೀವನ ನಡೀತಲ್ಲ, ಸುಗಮವಾಗಿ ಜೀವನ ನಡೀತಲ್ಲ, ಸಾಲ ಸೂಲ ಇಲ್ಲದೆ, ಯಾರ ಹತ್ರ ಚೀತು ಅನ್ನಿಸ್ಕೊಳ್ದೆ ಬದುಕು.